ಹಲೋ, ಮತ್ತೆ ಏನ್ ಮಾಡ್ತಾ ಇದೀಯ? ವಿಡಿಯೋ ಎಡಿಟಿಂಗ್ ಬಸ್ಸು. ವಿಡಿಯೋ ಎಡಿಟಿಂಗ್ ಬಿಡಿ, ಇವಾಗ ಇನ್ನ 2 days ಅಲ್ಲಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ಬೇಕು. 2 days ಅಷ್ಟೇನಾ? ಎಸ್ ಮಚ್ಚಿ. ಓಕೆ ಬಸ್, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಕಳಿಸ್ತೀನಿ ತಗೋ. ಓಕೆ ಕನ್ನಡ, ಬೇಗ ಮಾಡು. Finally guys, let me introduce my project Minibot. ಮಿನಿಬಾಟ್ ಬರೀ ಅಪ್ಲಿಕೇಶನ್ ಅಲ್ಲ, ಇದು ಮೊಬೈಲ್ಗೆ AI ಅಸಿಸ್ಟೆಂಟ್. ಫಸ್ಟ್ ಆಫ್ ಆಲ್ ಇದು ಆಂಡ್ರಾಯ್ಡ್ ಮೊಬೈಲ್ ಅಪ್ಲಿಕೇಶನ್. ಆಂಡ್ರಾಯ್ಡ್ ಮೊಬೈಲ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋಕೆ ಆಂಡ್ರಾಯ್ಡ್ ಸ್ಟುಡಿಯೋ ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ನಾನು ಕೋಡ್ ನ ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡ್ಕೊಂಡು ಹೋಗಲ್ಲ. ನಾನು DeepSeek ಅನ್ನೋ ವೆಬ್ಸೈಟ್ ಯೂಸ್ ಮಾಡ್ಕೊಂಡು ಕೋಡ್ ಜನರೇಟ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಕಂಟಿನ್ಯೂಸ್ ಆಗಿ 6 hours ವರ್ಕ್ ಮಾಡಿ ಪ್ರಾಜೆಕ್ಟ್ ಪ್ರೋಟೋಟೈಪ್ ಕಂಪ್ಲೀಟ್ ಆಗಿದೆ. ಸಬ್ಮಿಷನ್ ಗೆ ಇದು ಸಾಕು. ಇವಾಗ ನಿಮ್ಗೆಲ್ಲ ಒಂದು ಡೌಟ್ ಬಂದಿರಬಹುದು, ಈ ಅಪ್ಲಿಕೇಶನ್ ಏನಕ್ಕೆ ಯೂಸ್ ಆಗುತ್ತೆ, ಅಪ್ಲಿಕೇಶನ್ ಫೀಚರ್ಸ್ ಏನು, ಜೊತೆಗೆ ವಾಟ್ ಇಸ್ ದ ಕಾಸ್ಟ್ ಆಫ್ ಕ್ರಿಯೇಟಿಂಗ್ ದಿಸ್ ಅಪ್ಲಿಕೇಶನ್. ಮತ್ತೆ ಈ ಕ್ವಶನ್ ನನಗೆ, ವಾಟ್ ಡಿಡ್ ಐ ಲರ್ನ್ ಫ್ರಮ್ ಡೆವಲಪಿಂಗ್ ದಿಸ್ ಅಪ್ಲಿಕೇಶನ್. ಫಸ್ಟ್ ಕ್ವಶನ್ ಗೆ ಆನ್ಸರ್ ಮಾಡೋಣ. ಮಿನಿಬಾಟ್ is an AI assistant application inspired by Bixby, Gemini and also inspired by Linux. ಈ ಅಪ್ಲಿಕೇಶನ್ ಗೆ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಕಮಾಂಡ್ ಕೊಟ್ರೆ ಇಟ್ ಕ್ಯಾನ್ ಟೇಕ್ ಕಂಟ್ರೋಲ್ ಓವರ್ ಆಲ್ ಮೊಬೈಲ್. ನಾನು ಇದರಲ್ಲಿ ಇನ್ನೊಂದು ಸಿಂಪಲ್ ಫೀಚರ್ ಆಡ್ ಮಾಡಿದ್ದೀನಿ. ಏನಂದ್ರೆ ಕ್ಯಾನ್ ರನ್ ಇನ್ ಎನಿ ಆಂಡ್ರಾಯ್ಡ್ ಮೊಬೈಲ್. ಯಾವ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಬೇಕಾದ್ರೂ ರನ್ ಆಗುತ್ತೆ, ಆದ್ರೆ ಆಂಡ್ರಾಯ್ಡ್ ವರ್ಜನ್ ಅಬೌವ್ 7 ಇರಬೇಕು ಅಷ್ಟೇ. ಈ ಅಪ್ಲಿಕೇಶನ್ ಇನ್ನ ಸ್ವಲ್ಪ ಫೀಚರ್ಸ್ ಹೇಳ್ಬೇಕಂದ್ರೆ ಸೇಫ್ಟಿ. ಕಂಪೇರ್ ಟು ಎನಿ ಅಪ್ಲಿಕೇಶನ್ ಇಟ್ is more safety. As I said, it is inspired by Linux. The Minibot application is open source. You can find it in my GitHub. And the final question, what is the cost of creating this application? ನಿಜ ಹೇಳ್ಬೇಕಂದ್ರೆ I use zero money, zero cost. What I learned from this, I got some experience about app development. App development ಅಂದ್ರೆ ಏನು, ಫ್ರಂಟ್ ಎಂಡ್ ಅಂದ್ರೆ ಏನು, ಬ್ಯಾಕ್ ಎಂಡ್ ಅಂದ್ರೆ ಏನು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತು. ಹೆಂಗ್ ಯೂಸ್ ಮಾಡೋದು ಅದು ಅರ್ಥ ಆಯ್ತು. ಡಿಫರೆಂಟ್ AI ಯೂಸ್ ಮಾಡ್ಕೊಂಡು ಡಿಫರೆಂಟ್ ಕೋಡ್ ಜನರೇಟ್, ಅಂದ್ರೆ ಯಾವ್ಯಾವ ಕೋಡ್ ಏನೇನ್ ಮಾಡುತ್ತೆ, ಲೈನ್ಸ್ ಆಫ್ ಕೋಡ್ ಅಂದ್ರೆ ಏನು, ಕ್ಲಾಸಸ್, ಆಬ್ಜೆಕ್ಟ್ಸ್ ಅವೆಲ್ಲ ಯೂಸ್ ಆಯ್ತು. ಅದೇನೋ ಗೊತ್ತಾಯ್ತು. ಅಟೆನ್ಷನ್ ಇಂಪಾರ್ಟೆಂಟ್ ಅಪ್ಡೇಟ್. ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದೀರಾ ಅಂದ್ರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕಿಂತ ಚೆನ್ನಾಗಿರೋ ವಿಡಿಯೋಸ್ ಮತ್ತೆ ತರ್ತೀನಿ. ಬೈ ಗಾಯ್ಸ್.